ಇವತ್ತು ನಾವು ಒಬ್ಬ ಮಹತ್ವದ ವ್ಯಕ್ತಿಯ ಬಗ್ಗೆ ಮಾತನಾಡೋಣ. ಅವರೇ ಅಬ್ದುಲ್ ನಜೀರ್ ಸಾಬ್. 80-90ರ ದಶಕದ ನಡುವೆ ಜನಮಾನಸದಲ್ಲಿ ನೀರ್ ಸಾಬ್ ಎಂದು ಪ್ರಖ್ಯಾತರಾದವರು. ಅಂದಿನ ಕಾಲಘಟ್ಟದಲ್ಲಿ ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ಕುಡಿಯುವ ನೀರಿನ ಬವಣೆಯನ್ನು ತಪ್ಪಿಸಲು ಹ್ಯಾಂಡ್ ಪಂಪ್ನ ಅಳವಡಿಕೆ ಮಾಡಲು ಪ್ರೋತ್ಸಾಹಿಸಿದವರು ಹಾಗೂ ಯಶಸ್ವಿಯೂ ಕೂಡ ಆದವರು. ಕರ್ನಾಟಕದ ಒಬ್ಬ ಪ್ರಮುಖ ರಾಜಕಾರಣಿ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ಬಹಳ ಬೆನ್ನೆಲುಬಾಗಿ ಇದ್ದವರು. ನಜೀರ್ ಸಾಬ್ರವರು 1934 ಡಿಸೆಂಬರ್ 25ರಂದು ತಮಿಳುನಾಡಿನ ಅಯ್ಯನವರಂನಲ್ಲಿ ಜನಿಸಿದರು. ನಂತರ ಇವರ ಕುಟುಂಬವು ಗುಂಡಲುಪೇಟೆಗೆ ಬಂದು ನೆಲೆಸಿತ್ತು. 1983ರಲ್ಲಿ ಅವರು ಮಂಡಿಸಿದ ಪಂಚಾಯತ್ ರಾಜ್ ಮಸೂದೆ 1985ರಲ್ಲಿ ರಾಷ್ಟ್ರಪತಿಗಳ ಅನುಮೋದನೆಯಿದೆ. ಅಂದಿನ ಪಂಚಾಯತ್ ರಾಜ್ ಮಸೂದೆಯನ್ನ ಕಂಡಂತಹ ಅಂದಿನ ಪ್ರಧಾನಮಂತ್ರಿಗಳು ಇದರಿಂದ ಪ್ರೇರಿತರಾಗಿ ದೇಶದಾದ್ಯಂತ ಈ ಮಸೂದೆಯನ್ನು ತರಲು ಉತ್ಸುಕರಾಗಿದ್ದರು. 1988 ಅಕ್ಟೋಬರ್ 25ರಂದು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಇವರು ನಿಧನರಾದರು. ಆಗ ಅವರ ವಯಸ್ಸು 54. ಅಬ್ದುಲ್ ನಜೀರ್ ಸಾಬ್ರವರ ಇನ್ನೊಂದು ಕನಸೆಂದರೆ ರಾಜ್ಯದ ಪ್ರತಿ ಕಡು ಬಡವರಿಗೂ ಕೂಡ ಒಂದು ಮನೆಯಾಗಬೇಕು, ಒಂದು ಸ್ವಂತ ಸೂರಿರಬೇಕೆಂದು ಅವರ ಕನಸಾಗಿತ್ತು. ಅದಕ್ಕಾಗಿ ಅವರು ಒಂದು ಯೋಜನೆಯನ್ನು ಕೂಡ ರೂಪಿಸಿದ್ದರು. ಅವರು ಆಸ್ಪತ್ರೆಯಲ್ಲಿರುವಾಗ ಅಂದಿನ ಮುಖ್ಯಮಂತ್ರಿಗಳು ಇವರನ್ನು ಭೇಟಿ ಮಾಡಲು ಬಂದಾಗ ತಮ್ಮ ಯೋಜನೆಯನ್ನು ಅಂದಿನ ಮುಖ್ಯಮಂತ್ರಿಗಳಿಗೆ ವಿವರಿಸಿ ಇದನ್ನು ಅನುಷ್ಠಾನಕ್ಕೆ ತನ್ನಿ ಎಂದು ಕೂಡ ಹೇಳಿದ್ದರಂತೆ. ನಂತರ 2005ರಲ್ಲಿ ಬೆಂಗಳೂರಿನ ಜಿಲ್ಲಾ ಪಂಚಾಯಿತಿಯಲ್ಲಿ ಅವರ ಪುತ್ಥಳಿಯನ್ನು ನಿರ್ಮಿಸಲಾಯಿತು. 1989ರಲ್ಲಿ ಮೈಸೂರಿನಲ್ಲಿ ಅವರ ಹೆಸರಿನಲ್ಲಿ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಇನ್ನೂ ಹೆಚ್ಚಿನ ಅಧ್ಯಯನಕ್ಕಾಗಿ ಅವರ ಹೆಸರಲ್ಲಿ ಒಂದು ಸಂಶೋಧನಾ ಸ್ಥಾನವನ್ನು ಸ್ಥಾಪಿಸಲಾಗಿದೆ. ಅಬ್ದುಲ್ ನಜೀರ್ ಸಾಬ್ ಅವರ ಸೇವೆಗಳನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಇಂತಹ ಮಹಾನ್ ವ್ಯಕ್ತಿಗಳಿಗೆ ನಮನ. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.